ಎಷ್ಟು ಅಂಗಡಿಗಳ ತೆರವು ಕಾರ್ಯಾಚರಣೆ ಸರ್? ಯಾವ ನಿಯಮ ಉಲ್ಲಂಘನೆ ಮಾಡಿದ್ರು ಏನು ಸರ್? ನಿಯಮ ಉಲ್ಲಂಘನೆ ಅಲ್ಲ, ಮಾನ್ಯ ಹೈಕೋರ್ಟ್ ಆದೇಶ ಆಗಿದೆ. ಇವತ್ತು ಇಲ್ಲೇನಿದ್ದಾರೆ ಇವರಿಗೆ 15 ದಿವಸ ಟೈಮ್ ಕೊಡಿ, ಅವರೇ ತಗೊಳ್ಳಿ. ಅವ್ರು ತಗೊಳ್ಳಿಲ್ಲ ಅಂತಂದರೆ ಅದನ್ನು ಕಾರ್ಪೊರೇಷನಿಂದ ತೆಗಿಬೇಕು ಅಂತ ಆದೇಶ ಆಗಿದೆ. ಅದ್ರ ಪ್ರಕಾರ ನಾವು ತೆಗಿತಾ ಇದ್ವಿ. ಅದೆಲ್ಲಕ್ಕಿಂತ ಇದೇನು ಲ್ಯಾಂಡ್ ಅಲ್ಲ, ಇದು ಫುಟ್ಪಾತ್. ಇದು ಫುಟ್ಪಾತ್ ತೆರವು ಮಾಡುವಂಥ ಕೆಲಸವನ್ನು ನಾವು ಈ ನಗರಾದ್ಯಂತ ಎಲ್ಲ ಕಡೆ ಮಾಡ್ತಾ ಇದ್ವಿ, ಇಲ್ಲೂ ಸಹ ಮಾಡ್ತೀವಿ. ಎಷ್ಟು ಅಂಗಡಿಗಳು ಸರ್? ಈ ಎಷ್ಟು ಅಂಗಡಿ ಇದೆ ಒಟ್ಟು? 150 ಅಂಗಡಿಗಳಿವೆ. ಎಷ್ಟು ದಿನದಲ್ಲಿ ಮಾಡ್ತಿದ್ರೆ? ಈಗ ಒಟ್ಟು 3 ಜೆಸಿಬಿಗಳನ್ನ ತರಿಸಿದ್ದಾರೆ ಸರ್. ಒಂದೇ ದಿನದಲ್ಲಿ ಮಾಡಬಹುದು? ಇವತ್ತೇ ಕಂಪ್ಲೀಟ್ ಮಾಡಿ. ಇವತ್ತೇ ಸರ್, ಇದೇ ರೋಡಲ್ಲಿ ಶೌಚಾಲಯ ಇದೆ, ಮತ್ತೆ ಇದು ಶೆಡ್ ಇದೆ, ಅದನ್ನ ಯಾಕೆ ಸರ್ ತೆರವು ಮಾಡ್ತಿಲ್ಲ? ಈಗ ಶೌಚಾಲಯ ತೆರವು ಮಾಡಬೇಕಂದ್ರೆ ಆಲ್ಟರ್ನೇಟಿವ್ ವ್ಯವಸ್ಥೆ ಮಾಡಬೇಕು. ನಾವು ತೆರವು ಮಾಡೋದಿಲ್ಲ ಅಂತ ಎಲ್ಲೂ ಹೇಳಿಲ್ಲ. ನಿನ್ನೆ ಮಾನ್ಯ ಸಚಿವರು ಸಹ ಹೇಳಿದ್ದಾರೆ, CC ಅವರು ಹೇಳಿದ್ದಾರೆ, ಶೌಚಾಲಯಗಳಿಂದ ಸಾರ್ವಜನಿಕರಿಗೆ ತೊಂದರೆ ಆಗುತ್ತೆ, ಅದನ್ನು ಬೇರೆ ಕಡೆ ನಾವು ಜಾಗ ನೋಡಿ ಹೊಸದಾಗಿ ಕನ್ಸ್ಟ್ರಕ್ಟ್ ಮಾಡಿ ಇದನ್ನು ತೆರವು. ಸರ್, ಈಗ ಅಂಗಡಿಯವರಿಗೆ ಇಂಟಿಮೇಷನ್ ಮೊದಲೇ ಮಾಡಿದ್ರಾ ಅಥವಾ ನೋಟಿಸ್ ಕೊಟ್ಟಿದ್ರಾ? ಈಗ ಕೋರ್ಟ್ ಆದೇಶವನ್ನು ಎಲ್ಲರಿಗೂ ತಿಳಿಸಿದ್ದೀವಿ. ನೋಟಿಸ್ ಕೊಡೋದಿಲ್ಲ, ನೋಟಿಸ್ ಕೊಡೋಂಥ ಪ್ರಶ್ನೆ ಇಲ್ಲ. ಯಾವುದೇ ಕಾರಣಕ್ಕೂ ಇಲ್ಲೀಗಲ್ ಆಗಿ ಫುಟ್ಪಾತ್ ಎನ್ಕ್ರೋಚ್ ಮಾಡೋರಿಗೆ ನೋಟಿಸ್ ಕೊಟ್ಟು ತೆರವು ಮಾಡುವಂಥ ಪದ್ಧತಿ ನಮ್ಮಲ್ಲಿಲ್ಲ. ಯಾವುದೇ ಕಾರಣಕ್ಕೂ ನೋಟಿಸ್ ಕೊಡೋದಿಲ್ಲ, ಕೊಟ್ಟಿಲ್ಲ. ಅನೌನ್ಸ್ ಮಾಡಿದ್ದೀವಿ ನಾವು, ನಿಮಗೆ 15 ದಿವಸ ಕೋರ್ಟ್ ಆದೇಶ ಇದೆ, ಅದನ್ನು ನಿಮ್ಮವೆಲ್ಲ ಅಂಗಡಿಗಳನ್ನು ನೀವೇ ತೆರವು ಮಾಡ್ಕೊಳ್ಳಿ ಅಂತ ಅನೌನ್ಸ್ ಮಾಡಿದ್ದೀವಿ. ಎಲ್ಲರಿಗೂ ಸಹ ಇಲ್ಲಿ ಈ ಸ್ಟ್ರೀಟಲ್ಲಿ ಬಂದು ಅನೌನ್ಸ್ ಮಾಡಿದ್ವಿ. ಈಗಲೂ ಸಹ ಹೇಳಿದ್ವಿ, ನಿಮ್ಗೆ ತಗೊಳ್ಳಿ. ಏನಾದ್ರು ಅವ್ರು ತಗೊಳ್ಳಿಲ್ಲ ಅಂದರೆ ನಾವು ಖಂಡಿತ ನಾವೇ. ಇದೇ ಕೇಂದ್ರ ನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಈ ರೀತಿ ಅನಧಿಕೃತವಾಗಿ ಕಟ್ಟಿರುವಂಥ ಅಂಗಡಿಗಳ ತೆರವು ಆಗುತ್ತಾ? ಎಷ್ಟು ಅಂತ ಏನಾದ್ರು ಕೌಂಟ್ ಮಾಡಿದ್ರೆ ಏನು ಸರ್? ಸಮೀಕ್ಷೆ ಏನಾದ್ರು ಆಗಿದೆಯಾ? ಇಲ್ಲ, ಈಗ ನೀವು ನೋಡ್ಬೋದು, ಫುಟ್ಪಾತ್ ತೆರವು ನಾವು ಮಾಡ್ತಾ ಇದ್ದೀವಿ. ನಮ್ಮಲ್ಲಿ 250 ಕಿಲೋಮೀಟ್ರು ಫುಟ್ಪಾತ್ ತೆರವು ಆಗಬೇಕಾಗಿದೆ. ಅದರಲ್ಲಿ ಈಗ ಆಲ್ರೆಡಿ ನಾವು ನಿಯರ್ಲಿ 200 ಕಿಲೋಮೀಟ್ರ್ ಫುಟ್ಪಾತನ್ನು ತೆರವು ಮಾಡಿದ್ವಿ. ಇನ್ನು 50 ಕಿಲೋಮೀಟ್ರ್ ಫುಟ್ಪಾತ್ ಬಾಕಿ ಇದೆ, ಅದನ್ನು ತೆರವು ಮಾಡ್ತೀವಿ.